R5 ನ್ಯೂಸ್ಗೆ ಸ್ವಾಗತ. ಕಿಸಾನ್ ಅಭಿವೃದ್ಧಿ ತೋಟಗಾರಿಕೆ ರೈತ ಉತ್ಪಾದನೆ ಕಂಪನಿ ನಿಯಮಿತ ಮಾಡಲ್ಗಿರಿ ತಾಲೂಕು ರೋಣ ಜಿಲ್ಲಾ ಗದಗ್ 2024-25 ವಾರ್ಷಿಕ ಸಭೆ ಯಶಸ್ವಿಯಾಗಿ ನೆರವೇರಿತು. ಸಂದರ್ಭದಲ್ಲಿ ಕಿಸಾನ್ ಅಭಿವೃದ್ಧಿ ತೋಟಗಾರಿಕೆ ರೈತ ಉತ್ಪಾದನೆ ಕಂಪನಿ ಅಧ್ಯಕ್ಷರು ಆದ ಶ್ರೀ ಜಗದೀಶ್ ಶಂಕರ್ ಗೌಡ ಅಮಾತಿಗೌಡ್ರು ಸಂಸ್ಥೆಯ ವಾರ್ಷಿಕ ವರದಿಯನ್ನು ಓದಿ ಮುಂದಿನ ವರ್ಷಗಳಲ್ಲಿ 16 ಕೋಟಿ ವ್ಯವಹಾರ ಮಾಡಲು ರೈತರ ಸಮಯ ರಸಗೊಬ್ಬರ, ಬೀಜ ಮತ್ತು ಔಷಧಿಗಳನ್ನು ತಲುಪಿಸಲು ಹಾಗೂ ಕೃಷಿ ಭೂಮಿಯನ್ನು ಫಲವತ್ತತೆ ಮಾಡುವ ವಿಧಾನಗಳನ್ನು ಮತ್ತು ಸಾವಯವ ಕೃಷಿ ಹೆಚ್ಚಿಸಲು ಯೋಜನೆಗಳನ್ನು ತಿಳಿಸಿದರು. ಸಂದರ್ಭದಲ್ಲಿ ಕಂಪನಿಯ ಉಪಾಧ್ಯಕ್ಷರು ನಾಗನಗೌಡ ಅಮಾತಿಗೌಡ್ರ, ನಿರ್ದೇಶಕರುಗಳಾದ ಶ್ರೀ ಶರಣಪ್ಪ ಪ್ಯಾಟಿ, ರಮೇಶ್ ವಕ್ಕರ್, ಪ್ರಭುಗೌಡ ಪಾಟೀಲ್, ಕ್ಯಾತನ್ನ ಕ್ಯಾತನ್ಗೌಡ್, ಪ್ರಭು ವಿರಕ್ತಮಠ್, ಬಸನಗೌಡ ಮುದ್ಕನಗೌಡ, ಶ್ರೀ ವಸಂತ್ ಉದ್ದಾರ್ ಹಾಗೂ ರೋಣ ತಾಲೂಕಿನ ಇತರೆ ಹಳ್ಳಿಗಳ ಪ್ರಗತಿಪರ ರೈತ ಸದಸ್ಯರು ಆದ ವೀರಭದ್ರಗೌಡ ಪಾಟೀಲ್, ಕಾಶಿನಾಥ್ ಗೌಡ ಪಾಟೀಲ್, ಸಂಗಯ್ಯ ಮುನ್ನಯ್ಯ ವಸ್ತ್ರದ, ಬಸವರಾಜ್ ದದೇಗಲ್, ಪ್ರವೀಣ್ ಕುಮಾರ್, ದುರ್ಗಾ ಸಿಡ್ಸ್, PKPCN ಅಧ್ಯಕ್ಷರು ಆದ ಬಸನಗೌಡ ಅಮಾತಿಗೌಡ್, ಶಂಕರಗೌಡ ಅಮಾತಿಗೌಡ್, ಕಂಪನಿಯ CEO ಶೇಖರಗೌಡ ಮುದ್ಕನಗೌಡ್ ಹಾಗೂ ಬೇಲೇರಿ ಬಸರಕೋಡ್, ನೈನಾಪುರ್, ಮಾಡಲ್ಗೇರಿ, ಹಿರೇಹಾಳ್, ಕೋತ್ಬಾಳ್, ಹುನಗುಂಡಿ, ಇಟಗಿ, ಬಳಗೋಡ್, ಹೊನ್ನಿಗ್ನೂರ್, ಮುದೇನಗುಡಿ, ಕೊಟುಮಚಗಿ, ಕುರಹಟ್ಟಿ ಗ್ರಾಮಗಳ ಸಮಸ್ತ ಗುರು ಹಿರಿಯರು, FPO ಶೇರ್ ಸದಸ್ಯರು, ಯುವ ಮುಖಂಡರು ಉಪಸ್ಥಿತರಿದ್ದರು. ವರದಿಗಾರರು R5 ನ್ಯೂಸ್ ಶೇಖರಗೌಡ. ಒಂದು ದಿನದ ಮಾರ್ಕೆಟಿಂಗ್ ನಮ್ಮೂರದಷ್ಟೇ ಅಲ್ಲ, ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಮಾಲ್ ಒಂದು ದಿವಸಕ್ಕೆ ಅಲ್ಲಿ ಹೋಗ್ಲಿಕ್ಕಂದ್ರೆ ಅಲ್ಲಿ ಖರೀದಾರಿ ಏನಾದ್ರು ನಾವು ಒದ್ದಾಡ್ಬಿಡ್ತಾನೆ. ಅವನು ಒದ್ದಾಡೋ ಮಾಡಿದ್ರೆ ಮಾತ್ರ ನಿಮ್ಮ ಧಾನ್ಯಗಳೇ ಬೆಲೆ ಸಿಗ್ತದೆ. ಇವತ್ತು ಮಾಡಬೇಕು, ಇವತ್ತು ಮಾಡೋದು